ನಮಸ್ತೆ. ನಾನು ನಿಮ್ಮ ಮನೆ ಮಗಳು ಪೂಜಾ ಪ್ರಕಾಶ್. ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಗುರು ಪೂರ್ಣಿಮೆ, ಗುರುವಾರ ವಾರ ಮಾಡೋದು ವಿಡಿಯೋ ಮಾಡ್ಕೊಂತಾ ಇರ್ತೀನಿ. ಸೊ ಗುರು ಪೂರ್ಣಿಮೆ ಆಗಿರೋದ್ರಿಂದ ನಮ್ ರಾಯರಿಗೆ ಒಂದೇ ಮಾಡ್ಕೊಂತ, ಹಾಗೆ ನಮ್ಗ ವಿದ್ಯೆ ಕಲಿಸಿದ ಗುರುಗಳಿಗೂ ಒಂದ್ ನಮಸ್ಕರಿಸ್ತಾ ಇವತ್ತು ವಾರ ಮಾಡ್ತಾ ಇದೀನಿ. ಸೊ ಅಮ್ಮ ಬಂದಿದ್ರು, ಹಾಗಾಗಿ ಟಿಫನ್ ಅಮ್ಮ ಮಾಡ್ತಾ ಇದ್ದಾರೆ. ಮೆಂತ್ಯ ರೈಸ್ ಮಾಡಿದ್ದಾರೆ, ಮಕ್ಳಿಗೆಲ್ಲ ಅವರೇ ಎಲ್ಲ ರೆಡಿ ಮಾಡ್ತಾರೆ ಇವತ್ತು. ಹಾಗಾಗಿ ನಾನು ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾ ಇದ್ದೀನಿ. ಅಮ್ಮಂದೆಲ್ಲ ಟಿಫನ್ ಆಯ್ತು, ಎಲ್ಲಾ ರೆಡಿ ಆಯ್ತು. ಮಕ್ಳಿಗೆ ತಿನ್ನಿಸ್ತಾ ಇದಾರೆ ಟಿಫನ್ ನ. ನನ್ ಮಗುಗೆ ನಾನೇ ಹೊರ ಎಲ್ಲ ಆಯ್ತು ಅಂತೇಳಿ ಬಂದು ನನ್ ಮಗು ಟಿಫನ್ ತಿನ್ನಿಸ್ತಾ ಇದ್ದೀನಿ. ಸ್ಕೂಲಿಗೆ ಎಲ್ಲ ರೆಡಿ ಮಾಡಿ ಮೊಮ್ಮಗಳಿಗೆ ಅವರೇ ತಲೆ ಬಾಚ್ಕೊಂಡು ಎಲ್ಲ ರೆಡಿ ಮಾಡಿದ್ರು. ನಾನು ಎಲ್ಲ ರೆಡಿ ಮಾಡಿ ಹೊರಗೆ ಬಿಟ್ಟೆ. ಅಪ್ಪಾಜಿ ಸ್ಕೂಲಿಗೆ ಅವರೇ ಬಿಟ್ಟು ಬರ್ತೀನಿ ಅಂತೇಳಿ ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗ್ತಿದಾರೆ. ನನ್ ಮಗು ಫುಲ್ ಖುಷಿ, ಅವ್ರ ತಾತನ ಜೊತೆ ಇವತ್ತು ಹೋಗೋದು ಅಂತೇಳಿ ಫುಲ್ ಖುಷಿಯಾಗಿ ಬಾಯ್ ಬಾಯ್ ಅನ್ಕೊಂಡು ಹೋದ. ಇಲ್ಲ ಆಯ್ತು, ಇವತ್ತು ಗುರು ಪೂರ್ಣಿಮೆ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕು, ರಾಯರ ದೇವಸ್ಥಾನಕ್ಕೆ ಅಂತ ಹೇಳಿ ಅನ್ಕೊಂಡು ನನ್ ಫ್ರೆಂಡ್ ಬರ್ತೀನಿ ಅಂದಿದ್ಲು, ಸುಮಾ ಅಂತ ಹೇಳಿ ನನ್ ಫ್ರೆಂಡ್. ಅವಳು ಬರ್ತಾಳೆ ಅಂತೇಳಿ ವೇಟ್ ಮಾಡ್ತಾ ಇದ್ದೆ. ಅವಳು ರೆಡಿ ಆದ್ರೆ ಇಷ್ಟೊತ್ತಾರು, ಅವಳ್ದು ಗುರುವಾರ ವಾರ ಅಲ್ಲ. ಸೊ ಬರ್ಲಿಲ್ಲ, ಲೇಟ್ ಆಗುತ್ತೆ ಅಂತೇಳಿ ಅಷ್ಟೊತ್ತಿಗೆ ನಾನು ಒಂದೆರಡು ಫೋಟೋ ತಕೊಳ್ಳೋಣ, ಸೀರೆ ಉಟ್ಕೊಂಡಿದ್ನಲ್ಲ ಅಂತೇಳಿ ಒಂದೆರಡು ಫೋಟೋ ತಕೊಂಡೆ. ನನ್ ಫೋಟೋ ಅಮ್ಮ ತೆಗಿತಾ ಇದ್ರು. ಎಲ್ಲ ಆಯ್ತು, ಅಮ್ಮನ್ ಜೊತೆನೂ ಹಾಗೆ ಬಾ ನಾನು ನೀನು ಸೆಲ್ಫಿ ತಕೊಳ್ಳೋಣ ಅಂತೇಳಿ ಸೆಲ್ಫಿ ತಕೊಂಡ್ವಿ. ಸೆಲ್ಫಿ ತಗೊಂತಾ ಇದ್ವಿ. ಬಂದ್ಲು ಅವಳುನು. ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರಾಯರ ಮಠಕ್ಕೆ ಹೋದ್ವಿ. ತುಂಬಾ ಕ್ಯೂ ಇತ್ತು. ಸತತ ಅರ್ಧ ಗಂಟೆ ತನಕ ಕ್ಯೂ ಅಲ್ಲಿ ಹೋದು. ಬಿಸಿಲು ಅಂದ್ರೆ ಬಿಸಿಲು, ಈ ಕಡೆ ಒಂದ್ ಸ್ವಲ್ಪ ಬಿಸಿಲು, ಒಂದ್ ಸ್ವಲ್ಪ ಹೊತ್ತು ಮಳೆ ನಂಗೆ ಬಂತು. ಸೊ ಈಗೋ ಮಾಡಿದ್ವಿ. ರಾಯರಿಗೆ ಒಳಗೆ ಇನ್ನೇನು ಹೋಗ್ಬೇಕು ಅಷ್ಟೊತ್ತಿಗೆ ಅಲ್ಲೇ ಕಾಮಧೇನು ಇತ್ತು. ಸೊ ಅದಕ್ಕೆಲ್ಲ ಕೈ ಮುಕ್ಕೊಂಡು ಒಳಗೋಗಿ ರಾಯರಿಗೆ ದೀಪ ಎಲ್ಲ ಬೆಳಗಿ ಆರತಿ ಮಾಡ್ಕೊಂಡು, ರಾಯರೇ ಒಳ್ಳೇದ್ ಮಾಡು ಅಂತೇಳಿ ಕೇಳ್ಕೊತಾ ಪ್ರದಕ್ಷಿಣೆ ಹಾಕೊಂಡ್ ಬಂದ್ವಿ. ಫ್ರೆಂಡ್ಸ್ ಎಲ್ಲಾ ಇದನ್ನ ಪ್ರಸಾದ ಮಾಡ್ಕೊಂಡ್ ಬಂದಿದ್ರು. ಹಂಚ್ತಾ ಇದ್ದಾಳೆ ಪ್ರಸಾದನ. ಕಡ್ಲೆಕಾಳ್ದು ಮಾಡ್ಕೊಂಡ್ ಬಂದಿದ್ಲು. ನೈವೇದ್ಯ ಎಲ್ಲ ಮಾಡಿ ಹಂಚಿದ್ದಾಯ್ತು. ಇಲ್ಲ ಆಯ್ತು. ಹಾಗೆ ಸೀದಾ ರಾಯರದಿಂದ ಸಿದ್ದಾಪುರದ ಹತ್ರ ಶಿರಡಿ ಸಾಯಿಬಾಬನ್ ದೇವಸ್ಥಾನ ಇದೆ ಅಂತ ಅಂದ್ರು. ಸೊ ಅಲ್ಲಿಗೆ ಹೋಗೋಣ ಅಂತ ಒಂದ್ರಲ್ಲಿ ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ಒಂದೆರಡು ವಿಡಿಯೋಗಳು ಮಾಡ್ಕೊಂತ ಹಾಗೆ ಹೋದ್ವಿ. ನೀನ್ ದೇವಸ್ಥಾನ ಬಂತು. ದೇವಸ್ಥಾನದ ಒಳಗೆ ಹೋಗಕ್ಕೆ ತುಂಬಾ ವಿಶಾಲವಾಗಿದೆ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಶಿರಡಿ ಸಾಯಿಬಾಬನ್ನ ಬಹಳ ದಿನ ಆದ್ಮೇಲೆ ನೋಡೋ ಅವಕಾಶ ಸಿಕ್ತು. ಸೊ ಹಾಗಾಗಿ ಬಾಬನ್ಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ವಿ. ಅಲ್ಲೇ ಹಾಗೆ ಅನ್ನ ಸಂತರ್ಪಣೆ ಇತ್ತು. ಸೊ ಅಲ್ಲೇ ಎಲ್ಲ ಅನ್ನ ಸಂತರ್ಪಣೆ ಊಟ ಎಲ್ಲ ಮಾಡ್ಕೊಂಡು ಸೀದಾ ಮನೆಗ್ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್.